ಸೆಪ್ಟೆಂಬರ್ ಭವಿಷ್ಯದಲ್ಲಿ ತುಂಬ ಪ್ರಪಂಚದಲ್ಲಿ ಏನಾರು ಒಂದು ಕೆಟ್ಟದ್ದು ಅನಾಹುತ ಆದರೆ ಅದು 7, 16, 25ನೇ ತಾರೀಕಿನ ಒಂದು ಕೆಟ್ಟದ್ದಾಗುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಡೇಂಜರ್ ಡೇಟು ಅದು 7, 16, 25. ತುಂಬ ಕೇರ್ಫುಲ್ ಆಗಿರಿ. ನಿಮ್ಮ ಲೈಫಲ್ಲಿ ಇದೇ ರೀತಿಲಿ ನೀವು ಒಂದಲ್ಲ ಒಂದು ಆಘಾತ ಆಗುತ್ತೆ. ಮತ್ತು ಇದನ್ನು ನೀವು ಆ ತಿಂಗಳಲ್ಲಿ ನೀವು ತುಂಬ ಜೋಪಾನಾಗಿರಿ. ವೆರಿ ಡೇಂಜರ್ ಇರೋದು 7, 16, 25ನೇ ತಾರೀಕುವರೆಗೆ ತುಂಬ ಆಘಾತ ಇರುತ್ತೆ. ಇಲ್ಲ ಜೈಲಿಗೆ ಹೋಗ್ತೀರಾ, ಇಲ್ಲ ಜೈಲಲ್ಲಿದ್ದರೆ ಆಚೆ ಬರ್ತೀರಾ. ಒಂದು ಕೆಟ್ಟದ್ದು ಆಗುತ್ತೆ, ಒಂದು ಒಳ್ಳೆಯದು ಆಗುತ್ತೆ. ನೀವಿಲ್ಲ ಜೈಲಿಗೆ ಹೋಗ್ಬಿಡ್ತೀರ, ಇಲ್ಲ ಜೈಲಿಂದ ಆಚೆ ಬರ್ತೀರ. ಮನೇಲಿ ಗಂಡ ಹೆಂಡತಿ ಜಗಳ ಆಡ್ತಿರ್ತೀರ, ಇಲ್ಲ ಜಗಳ ಆಡ್ತೀರ, ಇಲ್ಲ ಅರ್ಥ ಮಾಡ್ಕೊಂಡು ಜಗಳ ನಿಲ್ಲಿಸ್ತೀರ. ಅದೇ ಥರ ಯಾವುದೇ ಒಂದು ಶುಭ ಕೆಲಸವನ್ನು ಹೊಸದಾಗಿ ಸ್ಟಾರ್ಟ್ ಮಾಡಬೇಡಿ. ಮಾಡಿದರೂ ಕೂಡ ಕಂಪ್ನಿನ ಬಾಗ್ಲಾಗ್ತೀರ. ಈ ಥರದೊಂದು ಪ್ರಾಬ್ಲಮ್ 7, 16, 25ನೇ ತಾರೀಕುವರೆಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಎಚ್ಚರಿಕೆಯನ್ನು ಹೇಳ್ತಿದ್ದೀನಿ. ಖಂಡಿತಲ್ಲೂ ಕೂಡ ನಿಮಗೆಲ್ಲ ಮನೆ ಮಟ್ಟ ಎಲ್ಲ ಕಳ್ಕೊಂಡಾದ್ಮೇಲೆ ಬೀದಿಗೆ ಬಂದಾದ್ಮೇಲೆ ನನ್ನ ನೆನೆಸ್ಕೊಂಡು ನನಗೆ ಪೂಜೆ ಮಾಡಿ ಏನೋ ಪ್ರಯೋಜನ ಇಲ್ಲ. ನಿಮ್ಮ ನಂಬರ್ ಬಗ್ಗೆ ನೀವು ಆ ಡೇಟಲ್ಲಿ ಹುಟ್ಟಿದ್ದೀರಾ, ಆ ಡೇಟ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ತುಂಬ ಕೇರ್ಫುಲ್ ಆಗಿರಿ. ನೋಡಿ, 7, 16, 25 ಏನಾರು ಒಂದು ಪ್ರಪಂಚದಲ್ಲಿ ತುಂಬ ಗಣ್ಯ ವ್ಯಕ್ತಿನ ನಾವು ಕಳ್ಕೊಳ್ತೀವಿ, ಇಲ್ಲ ಗಣ್ಯ ವ್ಯಕ್ತಿ ಮರ್ಯಾದೆ ಆಗುತ್ತೆ. ಈ ಥರ ಬೇಡದರ ನೇಸು ಬಂದೇ ಬರುತ್ತೆ. ಬೇಡದರ ನೇಸು ಈ ಪ್ರಪಂಚದಲ್ಲಿ ಯಾರೂ ಕೆಲಸ ಕಾರ್ಯ ಇಲ್ದಲ್ಲ ಸುಮ್ಮನೆ ಇರ್ತಾರೆ ನೋಡಿ, ಅಂಥವ್ರ ಕೈಗೆ ಬಾಯಿ ತುತ್ತು ಹಾಕ್ತೀರ ಅಂತ ಹೇಳುತ್ತೆ. ಇದನ್ನು ತುಂಬ ಕೇರ್ಫುಲ್ ಆಗಿರಿ. ಈ ಡೇಟಲ್ಲಿ ಇಡ್ತಾರೆ ತುಂಬ ಕೇರ್ಫುಲ್. ನಿಮಗೆ ಒಂದೇ ಲಕ್ಕಿ ನಂಬರ್ಸನ್ನು ನೀವು ಕೈಲಿ ಬರ್ಕೋಬೇಕಾಗುತ್ತೆ. ನಿಮಗೆ ತುಂಬ ಎಲ್ಲ ನಂಬರು ಕೂಡ ತುಂಬ ನಿಮಗೆ ಕೆಟ್ಟೋದ್ರಿಂದ 6 ಒಂದೇ ಲಕ್ಕಿ ನಂಬರ್ಸ್ ಅಂತ ಹೇಳುತ್ತೆ. ನಿಮ್ಮ ಮೊಬೈಲ್ ನಂಬರ್ಸಲ್ಲಿ ಭಾಳ ವಿಶೇಷವಾಗಿ 6ನ ಒಂದು ನಂಬರ್ನ ಯೂಸ್ ಮಾಡಿ. 7ನೇ ತಾರೀಕು 7ನೇ ನಂಬರ್ ಯೂಸ್ ಮಾಡಿದ್ರೆ ಕೆಟ್ಟದಾಗುತ್ತೆ, ಯೂಸ್ ಮಾಡಬೇಡಿ. ನಿಮ್ಮ ಕೈರೇಖೆಯಲ್ಲಿ ನಿಮ್ಮ ಹೆಸರನ್ನ ಬರೆದು 6ನ ನಂಬರ್ನ ಬರ್ಕೊಳ್ಳಿ, ತುಂಬ ಪಾಸಿಟಿವ್ ಆಗುತ್ತೆ. ಈ ತಿಂಗಳಲ್ಲಿ 6ನ ಒಂದೇ ನಂಬರ್ ಬರ್ಕೊಳ್ಳಿ, ತುಂಬ ಪಾಸಿಟಿವ್ ಆಗುತ್ತೆ. ನೀವು ಶುಕ್ರ ಗ್ರಹದ ಮಂತ್ರ, ಶುಕ್ರ ಗ್ರಹದ ದೇವಸ್ಥಾನ ಹೋಗಿ ಬರ್ರಿ, ಪೂಜೆ ಆಗುತ್ತೆ. ಶುಕ್ರ ಸಂಬಂಧಪಟ್ಟಂಥ ಮಂತ್ರವನ್ನು ಕೇಳಿ. ನಾನು ಶುಕ್ರ ಡಬ್ಬಲ್ ಕೈ ಮುಗಿರಿ, ತುಂಬ ಒಳ್ಳೆಯದಾಗತ್ತೆ. ತುಂಬ ಫೇವ್ರೆಟ್ ನಿಮಗೆ ಸಾಫ್ಟ್ನೆಸ್ ಊಟ ತುಂಬ ಕ್ಲಿಕ್ ಆಗುತ್ತೆ. ಅತಿ ಹೆಚ್ಚು ಅವರೆಕಾಳನ್ನು ಊಟ ಮಾಡಿ, ಮೊಸರನ್ನ ಊಟ ಮಾಡಿ, ಹಾಲನ್ನು ಊಟ ಮಾಡಿ, ತುಂಬ ಪಾಸಿಟಿವ್ ಆಗುತ್ತೆ. ಈ ಒಂದು ಡೇಟರ್ ವೆಹಿಕಲ್ ನಂಬರ್ಸ್, ಗಾಡಿ ನಂಬರ್ಸು ಡೇಂಜರ್ ಯಾವುದಿದೆ ಅಂತ ಗೊತ್ತಾಗುತ್ತೆ. ಬರ್ಕೊಳ್ಳಿ, ಕ್ಲಿಯರ್ ಮಾಡ್ತೀನಿ. ನಿಮಗೆ ತುಂಬ ಅಪಾಯದ ನಂಬರ್ಸ್, ತುಂಬ ಅಪಾಯವನ್ನು ಕೂಡ ನಂಬರ್ಸನ್ನೇ ವೆರಿ ಡೇಂಜರ್ ನಂಬರ್ ಅಂತ ಹೇಳುತ್ತೆ. 7ನೇ ತಾರೀಕುವರೆಗೆ ಸಿಕ್ಕಾಪಟ್ಟೆ ನೆಗೆಟಿವ್ ನಂಬರ್ಸು, ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಒಂದಲ್ಲ ಒಂದು ಸಮಸ್ಯೆನ ಕೊಡುತ್ತೆ. ಅದರಲ್ಲಿ 3, 1, 8, 5, 4 ಈ ಕಂಟಿನ್ಯೂಸ್ ಆಗಿ 10 ನಂಬರ್ಸ್ ಈ ನಂಬರಲ್ಲಿ ಪಕ್ಕ ಇದ್ರೆ ಮೊಬೈಲ್ ನಂಬರಲ್ಲಿ ನಿಮಗೆ ಏನೋ ಒಂದು ದುಃಖ ಆಗುತ್ತೆ. ಈ ನಂಬರ್ಸ್ ಇದ್ರೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಇದೇ ಮೊಬೈಲ್ ನಂಬರ್ಸು, ವೆಹಿಕಲ್ ನಂಬರ್ಸ್ ಇದು ಬಂದರೆ ನಿಮಗೆ ತುಂಬ ಅಪಾಯ ಇದೆ. ಮತ್ತು ನೀವು ಹುಷಾರಾಗಿರ್ಬೇಕಾದ್ರದು 1, 10, 19ನೇ ತಾರೀಕಲ್ಲಿ ತುಂಬ ಕೇರ್ಫುಲ್ ಆಗಿರಿ. ಈ ಡೇಟರು 3, 12, 21, 30ನೇ ತಾರೀಕಲ್ಲಿ ತುಂಬ ಕೇರ್ಫುಲ್ ಆಗಿರಿ. ಅದೇ ಥರ 4, 13, 22, 31ನೇ ತಾರೀಕಲ್ಲಿ ತುಂಬ ಕೇರ್ಫುಲ್ ಆಗಿರಿ. 5, 14, 23ರಲ್ಲಿ ತುಂಬ ಕೇರ್ಫುಲ್ ಆಗಿರಿ. 8, 17, 26ನೇ ತಾರೀಕಲ್ಲಿ ಕೇರ್ಫುಲ್ ಆಗಿ. ನಿಮ್ಮ ಫೇವ್ರೇಟ್ ಬಣ್ಣ ವೈಟು ಮತ್ತು ಬ್ಲೂ. ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ 7ನೇ ತಾರೀಕು, 16ನೇ ತಾರೀಕು, 25 ಸೆಪ್ಟೆಂಬರ್ ಭವಿಷ್ಯ ಹೇಳಿದ್ದೀನಿ. ನನಗೇನೋ ಒಂಥರ ಈ ನಂಬರ್ ನೋಡ್ಬೇಕಾದ್ರೆ ಚಳಿ ಜ್ವರ ಆಗ್ತಾಯಿದೆ, ಒಂದು ಸ್ವಲ್ಪ ಭಯ ಇದೆ. ನಿಮಗೇನು ಆಗ್ಬಾರ್ದು ಅಂತ ನನ್ನ ಬ್ರಹ್ಮ, ನನ್ನ ಭದ್ರಗಳನ್ನ ಪ್ರಾರ್ಥನೆ ಮಾಡ್ತೀನಿ. ಆದರೆ ನಾನು ಯಾವಾಗಲೂ ಹೇಳ್ತೀನಿ, ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ ಅಂತ ನಾನು ಹೇಳಿದ್ದಾಗುತ್ತೆ. ನಿಮ್ಮ ಸಂತೋಷಕ್ಕೆ ನಾನು ಹೇಳಬೇಕು. ತುಂಬ ಕೆಲಸ ಕಾರ್ಯ, ಜಾಬು, ದೊಡ್ಡವರು ಚಿಕ್ಕವರು, ಲವರ್ಸು ಎಲ್ಲರ ಹತ್ರ ನೋಡಿ ಮಾತಾಡ್ಕೇಳಿ. ಒಂದು ರೌಂಡ್ ಮುಂಚೆ ನಿಮ್ಮ ಜಗಳಗಳು ಸ್ಟಾರ್ಟ್ ಮಾಡಿರ್ತೀರ. ನಿಮ್ಮ ಜಗಳಗಳಿಗೆ ಬ್ರೇಕ್ ಹಾಕಿ, ಇಲ್ಲಾಂದರೆ ನೆಮ್ಮದಿ ಕಳ್ಕೊಳ್ತೀರ, ಆರೋಗ್ಯ ಹಾಳಾಗುತ್ತೆ, ಫೈನಾನ್ಸ್ ಲಾಸ್ ಆಗುತ್ತೆ, ಬಾಡಿಲಿ ಬ್ಲಡ್ ಲಾಸ್ ಆಗುತ್ತೆ. ಒಳ್ಳೆಯದಾಗಲಿ ನಿಮಗೆ.